ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು ಒಂದು ಸೂಪರ್ ಆಗಿರೋ ರಂಗೋಲಿ ಬೀಟ್ರೋಟ್ ಚಪಾತಿ ಜೊತೆಗೆ ರೈಪ್ಡ್ ಬೀನ್ಸ್ ಗ್ರೇವಿ ಮತ್ತೆ ಒಂದು ಸೂಪರ್ ಆಗಿರುವಂಥ ಹೆಲ್ತ್ ಡ್ರಿಂಕ್ ಏನಂತ ಅಂದರೆ ಪಪ್ಪಾಯ ಜ್ಯೂಸ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋದ ಬನ್ನಿ. ಅಮ್ಮ ಚಪಾತಿ ಮಾಡಿದರೆ ನೋಡಿ. ನಾನಿಲ್ಲಿ ಬೀಟ್ರೋಟ್ ಚಪಾತಿಗೆ ಒಂದು ಬೀಟ್ರೋಟ್ನ ತಗೊಂಡು ಅದ್ರ ಸಿಪ್ಪೆನ ಒರೆದು ಕಟ್ ಮಾಡಿ ಜಾರಿಗೆ ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ರಸನ ರೆಡಿ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಬೇಕು ಅಷ್ಟು ಚಪಾತಿ ಹಿಟ್ಟಿಗೆ ನಾವು ರಸನ ಸ್ವಲ್ಪನೇ ಸೇರಿಸಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಜೊತೆಗೆ ಉಪ್ಪು ಮತ್ತು 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ನೀಟಾಗಿ ಹದವಾಗಿ ಕಲಿಸ್ಕೋಬೇಕು. ಹದವಾಗಿ ಕಲಿಸ್ಕೊಂಡು ಚೆನ್ನಾಗಿ ನೀಡ್ ಮಾಡಬೇಕು. ಚೆನ್ನಾಗಿ ನೀಡ್ ಮಾಡಿದಷ್ಟು ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ. ಹಾಗಾಗಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಒಂದು ಸಲ ನೀಟಾಗಿ ಮಿದ್ದಿ ಒಂದು ಸೈಡ್ಗೆ ಎತ್ತಿಟ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಒಂಥರ ಗುಲಾಬಿ ಜಾಮೂನ್ ಥರ ಕಾಣಿಸ್ತಾ ಇದೆ. ಅಷ್ಟೇ ಟೇಸ್ಟಾಗೂ ಕೂಡ ಇರುತ್ತೆ. ನಾನಿಲ್ಲಿ ಈ ಬೀಟ್ರೋಟ್ ಚಪಾತಿ ಹಿಟ್ಟನ್ನು ಒಂದು 15 ನಿಮಿಷಗಳ ಕಾಲ ಸೈಡ್ಗೆ ಎತ್ತಿಟ್ಟಿದ್ದೆ. ಅದಾದ ನಂತರ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಉಂಡೆ ಮಾಡ್ಕೊಂಡ ನಂತರ ಸ್ವಲ್ಪ ಗೋಧಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಎಲ್ಲ ಚಪಾತಿನ ಲಟ್ಟಿಸ್ಕೊಳ್ತೀನಿ. ಅಲ್ಲೇ ಲಟ್ಟಿಸ್ಕೊಂಡು ಅಲ್ಲೇ ಚಪಾತಿನ ನಾನು ಸುಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಲಾಸ್ಟಲ್ಲಿ ನಾನು ಅದನ್ನು ಸುಟ್ಕೊಳ್ತೀನಿ. ನಾನಿಲ್ಲಿ ಈ ಥರ ಇಟ್ಕೊಳ್ಳೋದ್ರಿಂದ ಯಾವ ಡ್ರೈ ಕೂಡ ಆಗಲ್ಲ, ಯಾಕಂದರೆ ಎಣ್ಣೆ ಹಾಕಿ ಮಿದ್ದಿಟ್ಟಿರ್ತೀವಲ್ಲ. ಹಾಗಾಗಿ ಇವತ್ತು ನಾನು ರೈಪ್ ಬೀನ್ಸ್ದು ಗ್ರೇವಿ ಮಾಡೋದ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಬೀನ್ಸ್ ಕಾಳು, ನಮ್ಮ ಕಡೆ ದೊಡ್ಡ ಬೀನ್ಸ್ ಕಾಳು ಅಂತ ಕರಿತೀವಿ. ರೈಪ್ ಬೀನ್ಸ್ ಕಾಳಿದು ಇದ್ರದ್ದು ಗ್ರೇವಿ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ನೋಡೋದ ಬನ್ನಿ. ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ 2 to 3 ಟೇಬಲ್ ಸ್ಪೂನು ಆಯಿಲ್ನ ಆ್ಯಡ್ ಮಾಡಿಕೊಂಡು ಅದು ಬಿಸಿಯಾದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ಅದಕ್ಕೇನೆ ಒಂದು ಟೊಮೊಟೊನ ಹಚ್ಚಿ ಅದಕ್ಕೆ ಸೇರಿಸ್ಕೊಳ್ಬೇಕು. ಅದು ಸ್ವಲ್ಪ ಸ್ಮೂತ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಟೊಮೊಟೊ ಸ್ಮೂತ್ ಆಗೋಷ್ಟರಲ್ಲಿ ನಾನಿಲ್ಲಿ ಗ್ರೇವಿಗೆ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಪೀಸು, ಒಂದು 8 ರಿಂದ 10 ಗೋಡಂಬಿ ನೆನೆಸಿರೋ ಅಂಥದ್ದು, ಒಂದು ಚಕ್ಕೆ ಪೀಸು, 2 ಲವಂಗ, ಅರ್ಧ ಸ್ಪೂನಷ್ಟು ಶಾಹಿ ಜೀರಾ, ಅರ್ಧ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ರೆಡಿಯಾಗಿದೆ ನೋಡಿ. ನಾವಿಲ್ಲಿ ಟೊಮೊಟೊ ಸ್ಮೂತಾಗಿ ಬೆಂದ ನಂತರ ನಾನು ರೈಪ್ಡ್ ಬೀನ್ಸ್ ಅಂತ ಏನು ಹೇಳಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 1/4 kg ಜಾಸ್ತಿನೇ ಇತ್ತು ಅದು ರೈಪ್ಡ್ ಬೀನ್ಸು. ಅದು ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೆ ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಅದು ಸ್ವಲ್ಪ ಎಣ್ಣೆ ಬಿಟ್ಕೊಂಡ ನಂತರ ನಾವೇನು ಗ್ರೇವಿಗೆ ರೆಡಿ ಮಾಡ್ಕೊಂಡಿದ್ದೀವೋ ಮಸಾಲ ಅದನ್ನು ಕೂಡ ನೀಟಾಗಿ ಆ್ಯಡ್ ಮಾಡಿಕೊಂಡು ಅದನ್ನು ಅದರಲ್ಲೂ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ, ಅದು ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಗರಂ ಮಸಾಲ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಫ್ರೈ ಆದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಇದು ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ನೀರು ಕಮ್ಮಿನೇ ಇಟ್ಕೊಳ್ಬೇಕು. ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದನ್ನೊಂದ್ಸಲ ನೀಟಾಗಿ ತಿರುವಿಟ್ಕೊಂಡು ನಾವು ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ಅದು ಒಂದು ಕುದಿ ಬಂದ ನಂತರ ನಾವು ಲಿಡ್ನ ಕ್ಲೋಸ್ ಮಾಡಿ ಇಲ್ಲಿ 2 ರಿಂದ 3 ವಿಷಲ್ನ ಹೊಡ್ಸಿದ್ರೆ ಸಾಕು. ಇದು ಹಸಿ ರೈಪ್ಡ್ ಬೀನ್ಸ್ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಇದನ್ನು ನಾನು ಪಕ್ಕದ ಗ್ಯಾಸ್ ಸ್ಟವ್ಗೆ ಶಿಫ್ಟ್ ಮಾಡಿ ನಾನಿಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೆ. ಒಂದು ಸೈಡಿಂದ ಈಗ ನಾನು ಅದನ್ನು ಸುಟ್ಕೊಂಡು ಬರ್ತೀನಿ. ನಾನು ಅಲ್ಲಲ್ಲೇ ಒತ್ತಿ ಅಲ್ಲಲ್ಲೇ ಚಪಾತಿನ ಬೇಯಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ತುಂಬ ರಿಸ್ಕ್ ಅನಿಸುತ್ತೆ. ಹಾಗಾಗಿ ಅದು ಬೀಟ್ರೋಟ್ ಚಪಾತಿ ರೆಡಿ ಆಗ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಎಳ್ಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ.
ನೀವು ಕೂಡ ಮಕ್ಕಳಿಗೆ ಇದೇ ರೀತಿ ಮಾಡಿಕೊಡಿ. ನಾನಿಲ್ಲಿ ಒಟ್ಟು ನನ್ನ ಲಂಚ್ ಬಾಕ್ಸ್ಗೆ ನಾವು ತಿನ್ನೋದಕ್ಕೆ ಮತ್ತು ನನ್ನ ಮಗಂಗೆ ಲಂಚ್ ಬಾಕ್ಸ್ಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಮಗನಿಗೆ ನಾನು ಚಪಾತಿನ ಸಿಂಪಲಾಗಿ ಮಾಡ್ಕೊಡಲ್ಲ, ಯಾವಾಗಲೂ ಅಷ್ಟೇ ಡಿಫ್ರೆಂಟಾಗಿ ಅವನಿಗೆ ಚಪಾತಿ ರೆಡಿ ಇರಬೇಕು. ಯಾಕಂದರೆ ಅವ್ನು ಇಷ್ಟಪಟ್ಟು ತಿನ್ನಬೇಕಲ್ವ, ಹಾಗಾಗಿ ನಂದು ಚಪಾತಿ ಮಾಡಿದ್ದೆಲ್ಲ ರೆಡಿ ಆಯಿತು. ಇಲ್ಲಿ ಆ ರೈಪ್ಡ್ ಬೀನ್ಸ್ದು ಗ್ರೇವಿ ಕೂಡ ರೆಡಿ ಇದೆ. ಅದು ವಿಜಲ್ ಕೂಡ ಬಿಟ್ಟಿತ್ತು. ತುಂಬ ಅಂದರೆ ತುಂಬ ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟು ಕೂಡ ಇದೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ನಮ್ಮ ಯಶಣ್ಣ ಏನು ಮಾಡ್ತಾ ಇದ್ದೀರಾ ನೋಡಿ, ಕೆಳಗಡೆ ಗಲೀಜಾಗಿತ್ತು ಅಂತ ಎಲ್ಲ ಕ್ಲೀನಾಗಿ ಒರೆಸಿಡ್ತಾ ಇದ್ದಾನೆ. ನನ್ನ ಮಗ ತುಂಬ ಅಂತ ಏನೆಲ್ಲ ಸ್ವಲ್ಪ ನೀಟು ನೋಡಿ, ಎಲ್ಲ ನೀಟಾಗಿ ಕ್ಲೀನಾಗಿ ಒರೆಸ್ತಾ ಇದ್ದಾನೆ. ಅಮ್ಮ ಚಪಾತಿ ಮಾಡಿದರೆ ನೋಡಿ. ಫ್ರೈ ಮಾಡೋದಕ್ಕೆ ಏನೇನೆಲ್ಲ ಮಾಡಿದ್ದಾರೆ, ನಮ್ಮ ಅಮ್ಮಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬೀಟ್ರೂಟ್ ಚಪಾತಿ ರೆಡಿ ಇದೆ. ಆ ಮಕ್ಳುಗಳಿಗೆ ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಈ ತರ ಏನಾದ್ರೂ ಕಲರ್ಫುಲ್ ಆಗಿ ರೆಸಿಪಿನ ಟ್ರೈ ಮಾಡಿ. ನಾರ್ಮಲ್ ಚಪಾತಿಗಿಂತ ಈ ತರ ಕಲರ್ಫುಲ್ ಆಗಿದ್ರೆ ಮಕ್ಳು ತುಂಬಾ ಇಷ್ಟಪಟ್ಟೆ ತಿಂತಾರೆ. ನಾನು ಬೀಟ್ರೂಟ್ ಜೊತೆಗೆ ಬಿಳಿ ಎಳ್ಳನ್ನ ಯೂಸ್ ಮಾಡಿದ್ದೀನಿ. ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತೆ ರುಚಿ ಕೂಡ ಇರುತ್ತೆ, ಮತ್ತೆ ಹೆಲ್ತ್ಗೂ ಕೂಡ ಒಳ್ಳೇದು. ನೀವು ಕೂಡ ಅಷ್ಟೇ ಮಕ್ಳುಗಳಿಗೆ ನಾರ್ಮಲ್ ಚಪಾತಿ ಮಾಡೋದಕ್ಕಿಂತ ಈ ತರ ಕಲರ್ಫುಲ್ ಆಗಿ ಚಪಾತಿನ ಮಾಡಿ. ನನಗೆ ಇಲ್ಲಿ ರೈಪ್ ಬೀನ್ಸ್ ಗ್ರೇವಿನೂ ರೆಡಿ ಇದೆ, ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಜೊತೆಗೆ ಬೇಗ ಕೂಡ ಆಗುತ್ತೆ. ಇವತ್ತು ತಿಂಡಿಗೆ ಏನು ಸ್ಪೆಷಲ್ ಆಗಿ ಮಾಡಿರಲಿಲ್ಲ, ಯಾಕಂದರೆ ನಾನು ಸ್ಪೆಷಲ್ ಆಗಿ ಆ್ಯಕ್ಚುಲಿ ಮಾಡ್ತೀನಿ. ಇವತ್ತು ನನ್ನ ಮಗ ಇವತ್ತೇನು ಬೇಡ ಮಮ್ಮಿ, ನಾನು ಚಪಾತಿನೇ ತಿಂತೀನಿ, ನನಗೆ ಎಕ್ಸ್ಟ್ರಾ ಜ್ಯೂಸ್ ಮಾಡಿಕೊಡು ಸಾಕು ಅಂತ ಹೇಳ್ದ. ಹಾಗಾಗಿ ನಾನು ಲಂಚ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ ಎರಡೂ ಕೂಡ ಒಂದೇ ರೀತಿಯೇ ಮಾಡಿದೆ. ಮತ್ತು ಜೊತೆಗೆ ಅವನಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಪಪಾಯನ ಆ್ಯಡ್ ಮಾಡಿದೆ. ಅವನು ಲಂಚ್ ಬಾಕ್ಸ್ನ ಸ್ಕೂಲಲ್ಲಿ ತಿನ್ಕೊಳ್ತಾನೆ, ಪಪಾಯಿನ ಸಾಯಂಕಾಲ ಡೇ ಕೇರ್ಗೆ ಹೋಗಿ ತಿಂತಾನೆ. ಹಾಗಾಗಿ ಅವನಿಗೆ ಸಪ್ರೇಟಾಗಿ ಪಪಾಯನೂ ಕೂಡ ಕೊಟ್ಟೆ. ಅವನು ಇನ್ನೊಂದೇನು ಅಂತ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಲಂಚ್ ಬಾಕ್ಸ್ಗೆ ಏನು ಮಾಡ್ಕೊಡ್ತಾ ಇದೆಯಾ ಮಮ್ಮಿ ಅಂತ ಕೇಳ್ತಾನೆ. ಈ ಥರ ಮಾಡ್ಕೊಡ್ತಾ ಇದ್ದೀನಿ ಅಂತ ಅಂದರೆ, ಮಮ್ಮಿ ಬೆಳಿಗ್ಗೆನೂ ಅದನ್ನೇ ತಿನ್ನೋದಕ್ಕೆ ಕೊಡು ಮಮ್ಮಿ ಅಂತ ಹೇಳ್ತಾನೆ. ನಾನು ಅವನಿಗೆ ಏನು ಇಷ್ಟನೋ ಅದನ್ನೇ ಮಾಡ್ಕೊಡ್ತೀನಿ ಆಲ್ಮೋಸ್ಟು. ನಮ್ಮ ಯಶುಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಸೇಮ್ ಇದ್ರೂ ನಡೆಯುತ್ತೆ, ಆದರೆ ಬೆಳಗ್ಗೆ ಹೊತ್ತು ಅವನಿಗೆ ಯಾವುದಾದ್ರೂ ಫ್ರೂಟ್ ಜ್ಯೂಸ್ ಬೇಕೇ ಬೇಕು. ಇಲ್ಲಿ ನಾನು ನನ್ನ ಮಗ ಒಂದು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಓವರ್ ನೈಟೇ ನೆನೆಸಿಟ್ಟಿದೆ ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲಂಚ್ಗೆ ಪಪಾಯಿನ ತೊಗೊಂಡು ಹೋಗ್ತಾ ಇದ್ವಿ, ಅದು ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಪಪಾಯ ಜ್ಯೂಸ್ನೇ ಮಾಡ್ಕೊಳ್ಳೋದ ಅಂದ್ಬಿಟ್ಟು ಡ್ರೈ ಫ್ರೂಟ್ ಜೊತೆಗೆ ಪಪಾಯನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಲೋಟದಲ್ಲಿ 1 ಲೋಟ ಹಾಲು, ನಮ್ಮ ಯಶು ಬೆಳಗಿನ ತಿಂಡಿ ಸ್ವಲ್ಪ ಕಮ್ಮಿ ತಿಂತಾನೆ, ಆದರೆ ಅವನಿಗೆ ಜ್ಯೂಸ್ ಬೇಕೇ ಬೇಕು. ನಾನು ಜ್ಯೂಸ್ ಕುಡಿತಾ ಇದ್ದಾಗ ಅವ್ನು ಕುಡಿತಾನ ಇಲ್ವಾ ಅಂತ ಅಂದ್ಕೊಂಡು ಸ್ವಲ್ಪನೇ ಕೊಡ್ತಾ ಇದ್ದೆ. ಆದರೆ ಈಗ ಅವನಿಗೆ ಸ್ವಲ್ಪ ಬೆಳಗಿನ ನಾಷ್ಟ ಕಮ್ಮಿ ಕೊಟ್ಟರು ಪರವಾಗಿಲ್ಲ, ಅವನಿಗಂತೂ ಜ್ಯೂಸು ಮಸ್ಟ್ ಆ್ಯಂಡ್ ಶುಡ್ ಆಗಿರಬೇಕು. ಜ್ಯೂಸ್ ಮಾಡಲಿಲ್ಲ, ಒಂದೊಂದು ಸಲ ಟೈಮ್ ಆಗೋಯ್ತು ಅಮ್ಮು ಜ್ಯೂಸ್ ಮಾಡಿಲ್ಲ, ಸಾಯಂಕಾಲ ಮಾಡಿಕೊಡ್ತೀನಿ, ಡ್ರೈ ಫ್ರೂಟು ಸೋಕ್ ಮಾಡಿರೋದು ಹಂಗೆ ಇದೆ ಅಂತ ಅಂದರು. ಇಲ್ಲ ಮಮ್ಮಿ, 1-2 ನಿಮಿಷ ಆದರೂ ಪರವಾಗಿಲ್ಲ, ಜ್ಯೂಸ್ ಮಾಡಿಕೊಡು ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಬಾಯ್ಬಿಟ್ಟು ಕೇಳ್ತಾನೆ. ಆವಾಗ ನನಗಂತೂ ತುಂಬ ಖುಷಿಯಾಗುತ್ತೆ. 1-2 ನಿಮಿಷ ಹೋದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಜ್ಯೂಸ್ ಕುಡ್ಕೊಂಡು ಅವನಿಗೂ ಜ್ಯೂಸನ್ನ ಕೊಡ್ತೀನಿ. ಅವನಂತೂ ತುಂಬ ಇಷ್ಟಪಟ್ಟು ಕುಡಿತಾನೆ ಜ್ಯೂಸನ್ನ. ಮಮ್ಮಿ ಇದು ಬೇಡ, ನನಗೆ ಈ ಥರ, ನನಗೆ ಆ ಥರ, ನಾನು ಇದಕ್ಕೆ ಶುಗರು ಕೂಡ ಹಾಕಲ್ಲ. ಡ್ರೈ ಫ್ರೂಟ್ನಲ್ಲಿ ಏನು ಟೇಸ್ಟ್ ಇರುತ್ತೋ, ಏನು ಶುಗರ್ ಕಂಟೆಂಟ್ ಇರುತ್ತೋ ಅಷ್ಟೇ. ಡ್ರೈ ಫ್ರೂಟ್ನ ನೆನೆಸಿ ಅದಕ್ಕೆ 1 ಲೋಟ ಹಾಲು, ಯಾವುದಾದ್ರೂ ಒಂದು ಫ್ರೂಟ್ನ ಸೇರಿಸಿ ಇದು ಜ್ಯೂಸನ್ನ ಮಾಡ್ತೀನಿ. ಇವತ್ತು ಪಪಾಯ ಹೇಗೂ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು ಪಪಾಯ ಜ್ಯೂಸನ್ನೇ ಮಾಡಿದ್ದೆ. ಅವನು ತುಂಬ ಇಷ್ಟಪಟ್ಟು ಕುಡ್ದ. ಹೆಂಗೈತೆ ಅಮ್ಮ? ಹೆಂಗಿದೆ? ಸೂಪರಾ? ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.